ಪ್ರೈಸ್ ದ ಲಾರ್ಡ್. ಗುಡ್ ನ್ಯೂಸ್ ಶುಭವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸುವವನಾಗಿದ್ದೇನೆ. ಈ ಮುಂಚಾನೆ ದೇವರ ವಾಕ್ಯಕ್ಕಾಗಿ ರೋಮಾಪುರದವರೆಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 31ನೇ ವಚನವನ್ನ ತೆಗೆದುಕೊಂಡಿದ್ದೇವೆ. ಈ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನ ಎದುರಿಸುವವರು ಯಾರು? ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವನೇ ಎಂಬುದಾಗಿ. ಹೌದು ಪ್ರಿಯರೇ, ಈ ಮುಂಜಾನೆ ಸಮಯದಲ್ಲಿ ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನ ಎದುರಿಸುವವರು ಯಾರು? ಪ್ರಿಯರೇ, ಐಗುಪ್ತ ದೇಶದಿಂದ ಇಸ್ರಾಯೇಲರನ್ನು ಬಿಡಿಸಿಕೊಂಡು ಬರುವಾಗ ಕರ್ತನು ಅವರಿಗೆ ಹಗಲಲ್ಲಿ ಮೇಘ, ಇರುಳಲ್ಲಿ ಚಂದ್ರನಾಗಿದ್ದುಕೊಂಡು ಕಾಪಾಡಿದನು. ಕೆಂಪು ಸಮುದ್ರದ ಬಳಿಯಲ್ಲಿ ಐಗುಪ್ತದ ರಥಗಳವರನ್ನು ಓಡಿಸಿಕೊಂಡು ಬಂದಾಗ ಕೆಂಪು ಸಮುದ್ರದಲ್ಲಿ ಅವರನ್ನ ರಕ್ಷಿಸಿದನು. ಪ್ರಿಯರೇ, ಅನೇಕ ವೈರಿಗಳ ಮುಂದೆ ಅವರನ್ನ ಕಾಪಾಡಿದನು. ಹಾಗೆ ಪ್ರಿಯರೇ, ಈ ಒಂದು ದಿನದಲ್ಲಿ ಕೂಡ ದೇವರು ನಮ್ಮ ಕಡೆ ಇರುವುದಾದರೆ ನಮ್ಮನ್ನ ಎದುರಿಸುವವರು ಯಾರು? ಏಕೆಂದ್ರೆ ದೇವರು ನಮ್ಮ ಪರವಾಗಿ ಯುದ್ಧ ಮಾಡುವವನಾಗಿದ್ದ. ದೇವರು ನಮಗೆ ಜಯವನ್ನು ಕೊಡುವವನಾಗಿದ್ದ. ಯೆಹೋಷಾಫಾಟನು ದೇವರನ್ನ ದೃಷ್ಟಿಸಿ ನೋಡುವಾಗ ವೈರಿಗಳಿಂದ ಕಾಪಾಡಿದವನು ಆತನಾಗಿದ್ದ. ಅವರಿಗೆ ಜಯವನ್ನು ಕೊಟ್ಟವನು ಆತನಾಗಿದ್ದ. ಅದೇ ರೀತಿಯಲ್ಲಿ ಪ್ರಿಯರೇ, ಈ ಮುಂಚಾನೆ ಆತನು ನಮ್ಮ ಕಡೆ ಇದ್ದರೆ ನಮ್ಮನ್ನ ಎದುರಿಸುವವರು ಯಾರು ಇಲ್ಲ. ಪ್ರಿಯರೇ, ಆತನು ಸ್ವಂತ ಮಗನನ್ನೇ ನಮಗೆ ಒಪ್ಪಿಸಿಕೊಟ್ಟ ಮೇಲೆ ಮತ್ತೆಲ್ಲವನ್ನು ಕೂಡ ಆತನು ಒಪ್ಪಿಸಿಕೊಡದೆ ಇರುವನೇ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ಅಗತ್ಯತೆಗಳೆಲ್ಲವನ್ನು ಕೂಡ ಪೂರೈಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಆತ ನಮ್ಮ ಕಡೆ ಇದ್ದಾನೆ, ನಮ್ಮನ್ನ ನಡೆಸುವವನಾಗಿದ್ದಾನೆ, ವೈರಿಗಳ ಮುಂದೆ ಔತಣವನ್ನ ಏರ್ಪಡಿಸುವವನಾಗಿದ್ದಾನೆ. ಧರ್ಮೋಪದೇಶ ಕಾಂಡ 28ರಲ್ಲಿ ನಾವು ನೋಡುವ ಹಾಗೆ ಒಂದು ಕಡೆಯಿಂದ ಬಂದಂತ ವೈರಿಗಳು 7 ದಾರಿಗಳಲ್ಲಿ ಅವರು ಓಡಿ ಹೋಗುವರು ಎಂಬುದಾಗಿ ಹೇಳಿದ ಪ್ರಕಾರ ನಮ್ಮ ವೈರಿಗಳನ್ನ ಚದರಿಸುವವನಾತನಾಗಿದ್ದಾನೆ. ನಮ್ಮ ವೈರಿಗಳಿಂದ ಕಾಪಾಡುವವನಾತನಾಗಿದ್ದಾನೆ. ನಮ್ಮ ಎಲ್ಲ ಪರಿಸ್ಥಿತಿಗಳಿಂದ ಕಾಪಾಡುವವನಾಗಿದ್ದಾನೆ. ಆತ ನಮ್ಮ ಕಡೆ ಇರುವುದಾದರೆ ಎಲ್ಲವನ್ನ ಜಯಿಸುವುದಕ್ಕೆ ಶಕ್ತನಾದ ದೇವರ ಆತನಾಗಿದ್ದಾನೆ. ಆ ಕಾರಣದಿಂದ ಈ ಮುಂಚಾನೆ ಸಮಯದಲ್ಲಿ ನಮ್ಮ ಪರಿಸ್ಥಿತಿಗಳು ಏನೇ ಇದ್ದರೂ ಕೂಡ ನಮ್ಮ ಭರವಸೆಯನ್ನು ಆತನ ಮೇಲೆ ಇಡೋಣ. ಆತನು ತಾನೇ ಎಲ್ಲವನ್ನ ಜಯಿಸಿ ನಮ್ಮನ್ನ ಮುಂದೆ ನಡೆಸುವವನಾಗಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಈ ಮುಂಜಾನೆ ಯಾರ್ಯಾರು ಈ ವಾಕ್ಯವನ್ನು ಕೇಳಿಸಿಕೊಳ್ತಾ ಇದ್ದಾರೋ ಅವರು ಯಾವ ಯಾವ ಕಷ್ಟಗಳಲ್ಲಿ, ಅನಾರೋಗ್ಯಗಳಲ್ಲಿ, ಸಮಸ್ಯೆಗಳಲ್ಲಿ ಹಾದು ಹೋಗುತ್ತಾ ಇದ್ದಾರೋ ಅಪ್ಪ, ಯಾವ ಶತ್ರುಗಳ ಕಾಟಗಳಿಂದ, ಮಾಟಮಂತ್ರದ ಶಕ್ತಿಗಳಿಂದ ಅವರು ಕಾಡಿಸಲ್ಪಡ್ತಾ ಇದ್ದಾರೋ ಅಪ್ಪ, ನೀನು ಅವರಿಗೆ ಕರ್ತನೆ ಜಯವನ್ನು ಕೊಡಬೇಕು. ನಿನ್ನ ವಾಗ್ದಾನವನ್ನ ಅವರ ಜೀವಿತಗಳಲ್ಲಿ ನೆರವೇರಿಸು. ಈ ವಾಕ್ಯ ಹೇಳಿದ ಹಾಗೆ ದೇವರು ನನ್ನ ಕಡೆ ಇದ್ದಾರೆ, ನನ್ನನ್ನು ಎದುರಿಸುವವರು ಯಾರು ಎಂಬುದಾಗಿ ಹೇಳಿದ ಪ್ರಕಾರ ಅಪ್ಪ, ನೀನು ಅವರ ಕಡೆ ಇದ್ದುಕೊಂಡು ಅವರನ್ನು ಕಾಪಾಡಪ್ಪ. ಎಲ್ಲ ಕರ್ತನೆ ಹೋರಾಟಗಳಿಂದ ಬಿಡುಗಡೆಯನ್ನು ಕೊಟ್ಟು ಅವರನ್ನು ಕಾಪಾಡು. ಎಲ್ಲ ವೈರಿಗಳಿಂದ ಅವರನ್ನು ಕಾಪಾಡು ತಂದೆ. ನೀನೇ ಅವರಿಗೆ ಜಯವನ್ನು ಕೊಟ್ಟು ನಡೆಸೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ, ಘನಮಾನ ಮಹಿಮೆ ನಿನಗೆ ಮಾತ್ರವೇ ಸಲ್ಲಿಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.